ಸ್ತನ ಕ್ಯಾನ್ಸರ್ನಲ್ಲಿ ಒಂದು ವಿಶಿಷ್ಟವಾದ ಪರೀಕ್ಷೆ ಇದೆ. ಅದು ಬೇರೆ ಕ್ಯಾನ್ಸರ್ಸಲ್ಲಿ ಯೂಶಲಿ ಮಾಡೋದಿಲ್ಲ. ಅದೇನೆಂದರೆ IHC ಅಂತ ಹೇಳ್ತೀವಿ, ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ. ಇದರಲ್ಲಿ ಈಸ್ಟ್ರೋಜನ್ ರಿಸೆಪ್ಟಾರ್, ಪ್ರೊಜೆಸ್ಟ್ರಾನ್ ರಿಸೆಪ್ಟಾರ್, HER2 ರಿಸೆಪ್ಟಾರ್ ಮತ್ತು Ki-67 ಇವು 4 ಟೆಸ್ಟ್ಗಳು ಆಗಲೇಬೇಕು. ಏಕೆಂದರೆ ಈ ಜೀವಕೋಶ ಏನು ಕ್ಯಾನ್ಸರ್ ಜೀವಕೋಶ ಇರುತ್ತೋ ಅದ್ರ ಮೇಲೆ ಕೆಲವೊಂದು ಆ್ಯಂಟಿನಾ ಥರ ರಿಸೆಪ್ಟರ್ಸ್ ಇರುತ್ತೆ. ಅದಕ್ಕೆ ನಾವು ER ಈಸ್ಟ್ರೋಜನ್ ರಿಸೆಪ್ಟಾರ್, PR ಪ್ರೊಜೆಸ್ಟ್ರಾನ್ ರಿಸೆಪ್ಟಾರ್, HER2 HER2 ರಿಸೆಪ್ಟಾರ್ ಅಂತ ಈ ರೀತಿ ಆ್ಯಂಟಿನಾಗಳು ಇರುತ್ತೆ ಕ್ಯಾನ್ಸರ್ ಸೆಲ್ಸ್ ಮೇಲೆ. ಸೊ ಅದು ಇದೇನೋ ಇಲ್ವೋ ಅಂತ ನಮಗೆ ಗುರುತು ಮಾಡೋದು ಬಹಳ ಇಂಪಾರ್ಟೆಂಟು. ಏನಕ್ಕಂದರೆ ಫಾರ್ ಎಕ್ಸಾಂಪಲ್ ER PR ಎರಡೂ ಪಾಸಿಟಿವ್ ಇರೋರಿಗೆ ನಾವು ಹಾರ್ಮೋನ್ ರಿಸೆಪ್ಟಾರ್ಸ್ ಇದೆ ಅಂದರೆ ಅವ್ರಿಗೆ ಚಿಕ್ಕದಾಗಿರುವಾಗ ಫಸ್ಟ್ ಸರ್ಜರಿ ಮಾಡ್ತೀವಿ. ಅಥವಾ ER PR ನೆಗೆಟಿವ್ ಇದ್ದರೆ ನಾವು ಇದು ಸ್ವಲ್ಪ ಅಗ್ರೆಸಿವ್ ಕ್ಯಾನ್ಸರು, ಇದಕ್ಕೆ ಕೀಮೋಥೆರಪಿ ಫಸ್ಟ್ ಕೊಡಬೇಕಾಗತ್ತೆ ಅಂತ ಒಂದು ಯೋಚನೆಗಳು ಬರುತ್ತೆ. ಈವನ್ HER2 ನಾವು ರಿಸೆಪ್ಟಾರ್ ಅದೇನಾದರೂ ಪಾಸಿಟಿವ್ ಇದ್ದರೆ ಅದಕ್ಕೆ ಬ್ಲಾಕ್ ಮಾಡೋಕ್ಕೆ ಒಂದು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಇದೆ, ಅದನ್ನು 1 ವರ್ಷ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಸ್ತನ ಕ್ಯಾನ್ಸರಲ್ಲಿ ER PR HER2 Ki-67 ಮಾಡಿದರೆ ನಮಗೆ ತುಂಬ ಮುಂದೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ.